ಹೌದೌದು ಹೌದು ಹೌದು. ದಾದಾ ದಾದಾ ಯಾರ್ ಗೊತ್ತಾ, ದಾದಾ ಸ್ಟೈಲ್ ಗೊತ್ತಾ ಅಂತ ಹೇಳ್ತಾರಲ್ಲ, ಅದು ಹಾ. ಒಂದ್ ಕಡೆ ಸುದೀಪ್ ಸರ್ ಬಗ್ಗೆ ನಮ್ಗೆ ಅಭಿಮಾನ ಇದೆ, ಪಾಪ ಅವರು ನಮ್ಮಂಗೆ ಅಭಿಮಾನಿಗಳು. ಹೌದೌದು ಸತ್ಯನೇ ಆದ್ರೆ ನಾವೆಲ್ಲ ದಾದಾ ಅಂತ ಅಂದ್ರೆ ನಾವು ವಿಷ್ಣು ಸರ್ ಒಬ್ರೇ ಕರ್ನಾಟಕ ದಾದಾ ಅಲ್ವಾ? ಹೌದಾ ಸತ್ಯನೇ ಸರ್. ಅಯ್ಯೋ ಚೆನ್ನಾಗಿದೆ, ಹಾಡ್ ಚೆನ್ನಾಗಿದೆ, ಸುದೀಪ್ ಸರ್ ಅಭಿನಯ ಎಲ್ಲ ಚೆನ್ನಾಗಿದೆ. ಬಟ್ ಯಾಕೋ ಆ ದಾದಾ ಯಾರ್ ಗೊತ್ತಾ, ದಾದಾ ಸ್ಟೈಲ್ ಗೊತ್ತಾ ಅಂತ ಬರ್ದವ್ರಲ್ಲ, ದಾದಾ ಅಂದ್ರೆ ವಿಷ್ಣು ದಾದಾನೇ ನಮಗೆ ನೆನಪಾಗತ್ತೆ. ಹೌದೌದು ಸತ್ಯನೇ ಅಂತ ಅಂದ್ರೆ ನಮಗೆ ದಾದಾ ಸ್ಟೈಲ್ ಯಾರು ನೆನಪರ್ತ ನಮ್ಗೆ. ಹೌದೌದು ಅಲ್ವಾ? ಹೌದು. ಕೆಲ ಬಕೀಟ್ ಲಿರಿಕ್ಸ್ ರೈಟರ್ ಗಳು ಇರ್ತಾರೆ ನೋಡಿ, ಹೌದಾ? ಅವರು ಈ ತರ ಬರ್ದು ಬಿಡ್ತಾರೆ. ಸುದೀಪ್ ಸರ್ಗೆ ಮನವರಿಕೆ ಮಾಡೋದು, ಸರ್ ನೀವು ಸುದೀಪ್ ಸರ್ ನೀವು ನಮ್ಮಂಗೆ ಅಭಿಮಾನಿಗಳು ಈ ತರ ಬಕೀಟ್ ಲಿರಿಕ್ಸ್ ರೈಟರ್ ಗಳ ಬಗ್ಗೆ ಸ್ವಲ್ಪ ಮುಂದಿನ ಸಿನಿಮಾಗಳಲ್ಲಿ ಗಮನ ಹರಿಸಿ ಅಂತ ಹೇಳ್ತೀನಪ್ಪ ನಾನು. ಹೌದೌದು ದಾದಾ ಅಂದ್ರೆ ಕರ್ನಾಟಕ ಅವರೊಬ್ರೆ. ಹೌದೌದು ಮತ್ತೆ ಹೌದಾ ಸತ್ಯನೇ ಸರ್. ಗೊತ್ತು ಸರ್ ಯಜಮಾನ್ರು. ಹಾಗಾಗಿ ಸುದೀಪ್ ಸರ್ಗೆ ನಾವು ಅವ್ರ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಮತ್ತೆ ನಾವು ಕೂಡ ಮಾರ್ಕ್ ಸಿನಿಮಾ ನೋಡಕ್ಕೆ ವೇಟಿಂಗ್ ಅಲ್ಲಿ ಇದ್ದೀವಿ. ನೋಡ್ಲೇಬೇಕು ಸರ್. ಹಾಡು ಕೇಳಿರ್ಲಿಲ್ಲ ನಾನು, ಹೋಗ್ಬೇಕಾದ್ರೆ ಹಾಕಿ ಪಾಪ ನಮ್ಮ ಹುಡುಗರು ಹಾಕೊಂಡ್ ಕೇಳ್ತಾ ಇದ್ರು, ಹಾಡು ಅಂದೆ. ಒಂದ್ ಕಡೆ ನಮ್ಗೂ ಒಂದ್ ಸ್ವಲ್ಪ ಮುಜುಗರ ಆಯ್ತು. ದಾದಾ